ಹಲೋ ನಮಸ್ಕಾರ, ಗಣರಾಜ್ ಶೋ 6ನೇ ಎಪಿಸೋಡ್ಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಹಾಯ್, ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಡಿಲೇ ಆಯ್ತು, ರಾಜೇಂದ್ರ ಅಣ್ಣ ಸ್ವಲ್ಪ ಬಿಸಿ ಇದ್ರು, ಆಮೇಲೆ ನಾನು ಸ್ವಲ್ಪ ಬಿಸಿ ಇದ್ದೆ. ಅದಕ್ಕೆ ಲಾಸ್ಟ್ 1 ವೀಕ್ ಯಾವುದೇ ಎಪಿಸೋಡ್ ರಿಲೀಸ್ ಆಗಿಲ್ಲ. ರಾಜೇಂದ್ರ ಅಣ್ಣ ವಾಪಸ್ ಬಂದಿದ್ದಾರೆ, ಬಟ್ ಯಾಕೋ ಇವತ್ತು ಫುಲ್ ಬಿಸಿ ಇದ್ರು. ಏನ್ ಮಾಡಿದ್ಯಪ್ಪ, ಬೆಳಿಗ್ಗೆಯಿಂದ ಕಾಣಿಸ್ಲಾ ಇಲ್ಲ? ನಾನು ಹೆಸರುಘಟ್ಟಕ್ಕೆ ಹೋಗಿದ್ದೆ ಗಣೇಶ. ಏನಕ್ಕೋ, ಏನ್ ವಿಶೇಷ? ತೋಟಗಾರಿಕಾ ಮೇಳ ನಡೀತಿದ್ಯಲ್ಲ, 2 ದಿವಸದಿಂದ ಟ್ರೈನಿಂಗ್ ಇತ್ತು, ಅದಕ್ಕೋಸ್ಕರ ಅಲ್ಲಿದ್ದೆ. ನಿಮ್ಗೆ ಹೇಳಕ್ ಮರ್ತೋದೆ, ರಾಜೇಂದ್ರ ಮಣ್ಣಿನ ಮಗ ಸಹ ಹೌದು. ತೋಟಗಾರಿಕಾ ವಿಷಯ, ಮೀನ್ ಬೆಳೆಸೋದು ಹಾಗೆ ಅಂತ ತೋಟ ಎಲ್ಲ ಮಾಡಿದಾರ ಅವರು. ಮೈಸೂರು ಕಡೆ ಅಲ್ಲ, ಚಾಮರಾಜನಗರ. ಸೊ ಅಲ್ಲಿಗೆ ಹೋಗ್ತಾ ಇರ್ತಾರ ಅವರು. ಮೆಣಸು ಬೆಳೆದಿದ್ದಾರೆ. ಪೇರಳೆ ಹಣ್ಣಿಗೆ ಏನ್ ಹೇಳ್ತಾರೆ ಇಲ್ಲಿ? ಸೀಬೆ ಹಣ್ಣಲ್ಲ, ಸೀಬೆ ಹಣ್ಣು ವೈನ್ ಮಾಡ್ತಾರೆ ರಾಜೇಂದ್ರ. ಅದನ್ನ ಒಂದ್ಸಲ ವಿಡಿಯೋ ಮಾಡ್ಬೇಕು ನಾವು. ನಮ್ಮ ಚಾನಲ್ ಮಾಡಲ್ಲ ಅದನ್ನ, ಮಾಡೋಣ ಒಮ್ಮೆ. ನಮ್ಮ ಚಾನಲ್ ಹೆಸರು ಕಾನೂನು ಮತ್ತು ಜೀವನ. ಬರೀ ಲಾ ಮಾತಾಡಕ್ ಆಗಲ್ಲ, ಲೈಫ್ ಬಗ್ಗೆನೂ ಮಾತಾಡ್ಬೇಕು. ಓಕೆ, ಇವತ್ತೊಂದು ಲೈಫ್ ಎಪಿಸೋಡ್ ಎತ್ಕೊಳ್ಳೋಣ. ಏನು ಟ್ರೈನಿಂಗ್ ಇತ್ತು ಅದ್ರ ಬಗ್ಗೆ ನಮಗೂ ಸ್ವಲ್ಪ ಹೇಳಿ. ಸೊ ಇದು ನಾನು ಸಾಯಿಲ್ಲೆಸ್ ಕಲ್ಟಿವೇಶನ್ ಅಂತ ಹೇಳ್ಬಿಟ್ಟು ಒಂದು ಟ್ರೈನಿಂಗ್ ಹೋಗಿತ್ತು ಗಣೇಶ. ಸಾಯಿಲ್ಲೆಸ್ ಕಲ್ಟಿವೇಶನ್ ಅಂದ್ರೆ ಮಣ್ಣು ರಹಿತ ವ್ಯವಸಾಯ. ಮಣ್ಣೇ ಇಲ್ಲದೆ ವ್ಯವಸಾಯ ಮಾಡಕ್ಕಾಗಲ್ಲ? ಹೌದು, ಖಂಡಿತ ಮಾಡಬಹುದು. ವಾವ್, ಇದು ಒಂದು ಒಳ್ಳೆ ಟೆಕ್ನಾಲಜಿ. ಇದ್ರಲ್ಲಿ ಏನಂದ್ರೆ ದುಡ್ಡು ಮುಂಚೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಓಕೆ, ಬಟ್ ಟ್ರೆಡಿಷನಲ್ ಫಾರ್ಮಿಂಗ್ ಇಂದ ಅಂದ್ರೆ ನಾನು ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಮಾಡ್ತಾರೆ ಫಾರ್ಮಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗ್ ಬಿಟ್ಬಿಟ್ಟು ಇವಾಗ ನಾರ್ಮಲ್ ಫಾರ್ಮಿಂಗ್ ಏನ್ ಮಾಡ್ತಿದ್ದಾರೆ, ಅದಕ್ಕೆ ಗೊಬ್ಬರ ಹಾಕಿ ಅಂದ್ರೆ ಕೆಮಿಕಲ್ ಗೊಬ್ಬರ ಹಾಕಿ ಮಾಡ್ತಾರಲ್ಲ, ದಿಸ್ ಇಸ್ ಆಲ್ಮೋಸ್ಟ್ ಸೇಮ್. ಬಟ್ ಆಪರೇಷನಲ್ ಕಾಸ್ಟ್ ನಿಮ್ಗೆ ತೀರಾ ಕಡಿಮೆ ಬೀಳುತ್ತೆ ಇದರಲ್ಲಿ. ಸೊ ಗೊಬ್ಬರ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಕಾಸ್ಟ್ ಕಡಿಮೆ. ಗೊಬ್ಬರ, ನೀರು ಇವೆಲ್ಲ ತೀರಾ ಕಡಿಮೆ ಬೇಕಾಗತ್ತೆ. ಆಮೇಲೆ ಅರ್ಬನ್ ಅಲ್ಲಿ ನಿಮ್ಗೆ ಫಾರ್ಮಿಂಗ್ ಮಾಡ್ಬೇಕಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಮನೇಲಿ ಒಂದು 30-40 ಮೇಲ್ಗಡೆ ಎಲ್ಲ ಇದೆ, ಮೇಲ್ಗಡೆ ಟೆರೆಸ್ ಮೇಲೆ ಅದ್ರ ಮೇಲೆ ನಾನೊಂದು ಗ್ರೀನ್ ಹೌಸ್ ತರ ಹಾಕೊಂತೀನಿ ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ 30-40 ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್ ಬೇಡ, 1200 ಬೇಡ, 10x10 ಇದ್ರೂ ಸಾಕು. ಓಕೆ, ಯು ಕ್ಯಾನ್ ಈಸಿಲಿ ಅಂದ್ರೆ ನೀವು ಆರಾಮಾಗಿ ನಿಮ್ಮ ಮನೆಗೆ ಏನ್ ಬೇಕು ಪ್ಲಾನ್ ಮಾಡಿದ್ರೆ, ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ನಿಮ್ಮ ಮನೆಗೆ ಏನ್ ಬೇಕು ಆಲ್ಮೋಸ್ಟ್ 50% ಆರಾಮಾಗಿ ಬೆಳಿಬಹುದು. ವಾವ್, ಫ್ಯಾಂಟಾಸ್ಟಿಕ್. ಸ್ವಲ್ಪ ಹೇಳಿ, ಡೀಟೇಲ್ ಹೇಳಿ ಅಲ್ಲ. ಸೊ ಇದ್ರಲ್ಲಿ 2 ವಿಧಾನ ಇದೆ ಗಣೇಶ. ಒಂದು ಮಣ್ಣು ಬದಲು ಬೇರೆ ಒಂದು ವಸ್ತುನ ಯೂಸ್ ಮಾಡೋದು, ಲೈಕ್ ಕೋಕೋಪೀಟ್, ಮತ್ತೆ ಇನ್ನೊಂದೇನ್ ಹೇಳ್ತಾರೆ ಪರ್ಕೊಲೈಟ್ ಅಂತ ಹೇಳ್ತಾರೆ. ಈ ಕ್ಲೇ ಇಂದ ಆಗಿರೋದು ಒಂದು ಮೆಟೀರಿಯಲ್ ಬರುತ್ತೆ, ಅಂಗಡಿಯಲ್ಲಿ ಪರ್ಚೇಸ್ ಮಾಡೋದು. ಕೋಕೋಪೀಟ್ ಅಂತ ನಿಮಗ್ ಸಿಗುತ್ತೆ ಇವಾಗ ಎಲ್ಲಾ ಕಡೆ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ನಿಮ್ಗೆ ಕೋಕೋಪೀಟ್ ಸಿಗುತ್ತೆ. ಸೊ ಕೋಕೋಪೀಟ್ ಹಾಕ್ಬಿಟ್ಟು ನೀವು ಬೆಳೆಯೋದು. ಇಲ್ಲಿ ಬೆಳಿಬೇಕಂದ್ರೆ ಪೋಷಕಾಂಶ ಏನಿರುತ್ತೆ ಇವಾಗ, ಸೊ ಒಂದ್ ಸ್ವಲ್ಪ ಜನ ಗೊತ್ತಿರೋರು ಗೊತ್ತು, ಅಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ. ಓಕೆ, ಎಲ್ಲಾ ಗಿಡಗಳಿಗೂ ನೀವು ಹಾಕ್ಬೇಕಂದ್ರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ. ಒಂದೊಂದು ಗಿಡಕ್ಕೆ ಅದು ಬೇರೆ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಲೀಫಿ ಗ್ರೀನ್ಸ್ ಅಂದ್ರೆ ಬರೀ ಸೊಪ್ಪು ಗಿಡಗಳನ್ನ ಬೆಳಿತಾ ಇದೀವಿ. ಅದರಲ್ಲಿ ಕಾಯಿ ಹಣ್ಣು ಉತ್ಪತ್ತಿ ಆಗುವಂತ ಅವಶ್ಯಕತೆ ಇಲ್ಲ. ಸೊಪ್ಪು ಬೆಳಿತಿದ್ದಂಗೆ ನಾವೇನ್ ಮಾಡ್ತೀವಿ, ಕಿತ್ಕೊಂಡು ತಿನ್ಬಿಡ್ತೇವೆ. ಧನಿಯಾ, ಪಾಲಕ್, ಎವ್ರಿಥಿಂಗ್. ನೀವು ಯಾವ್ದಾದ್ರು ಸೊಪ್ಪನ್ನ ತಗೊಳ್ಳಿ. ಓಕೆ, ಇನ್ನು ಒಂದ್ ಸ್ವಲ್ಪ ಗಿಡಗಳಿರುತ್ತೆ, ಅದರಲ್ಲಿ ನಮ್ಗೆ ಏನಾಗುತ್ತೆ, ಹಣ್ಣು ಅಂದ್ರೆ ಬೀಜ, ಹಣ್ಣು ಈ ತರ ಉತ್ಪತ್ತಿ ಆಗುತ್ತೆ. ಟೊಮೆಟೊ, ನೀವು ಬೇರೆ ಏನೇ ಎಕ್ಸಾಂಪಲ್ ತಗೊಳ್ಳಿ. ಇನ್ನು ಮೂರನೇ ಒಂದು ಎಕ್ಸಾಂಪಲ್ ತಗೋಬೇಕಂದ್ರೆ ಅದು ನೆಲದ ಅಡಿಲ್ ಬಿಡುತ್ತೆ. ಸೊ ಇದರಲ್ಲಿ ಸಾಯಿಲ್ಲೆಸ್ ಕಲ್ಟಿವೇಶನ್ ಅಲ್ಲಿ ನೀವೇನಾದ್ರೂ ಸಬ್ಸ್ಟ್ರೇಟ್ ಯೂಸ್ ಮಾಡಿದ್ರೆ, ಅಂದ್ರೆ ಕೋಕೋಪೀಟ್ ತರ ಸಬ್ಸ್ಟ್ರೇಟ್ ಯೂಸ್ ಮಾಡ್ಬಿಟ್ಟು ನೀವೇನಾದ್ರು ಮಾಡಿದ್ರೆ, ನೀವು ಆಲ್ಮೋಸ್ಟ್ ಎಂತ ಗಿಡ ಬೇಕಾದ್ರೂ ಬೆಳಿಬಹುದು. ತುಂಬಾ ದೊಡ್ಡ ಮರ ಬಿಟ್ಬಿಡಿ, ಅದಾಗಲ್ಲ. ಅದು ಬೇರು ತೀರಾ ದೊಡ್ಡದಾಗತ್ತೆ. ಅದು ಬಿಟ್ಟು ಇನ್ ಯಾವ್ದು ಬೇಕಾದ್ರೂ ಬೆಳಿಬಹುದು ನೀವು. ಸೊ ಇನ್ನೊಂದು 2ನೇ ವಿಧಾನ ಇದೆ. ಅದ್ರಲ್ಲಿ ಏನಂದ್ರೆ ನಿಮ್ಗೆ ಮಣ್ಣು ಅನ್ನೋದು ಏನು ಇರಲ್ಲ, ಬರೀ ಪೋಷಕಾಂಶ ಬರೀ ಲಿಕ್ವಿಡ್ ಫಾರ್ಮ್ ಅಲ್ಲಿ ಹೋಗುತ್ತೆ. ಸೊ ಅದರಲ್ಲೂ ನಿಮ್ಗೆ 2 ವಿಧಾನ ಇದೆ, ಒಂದು ಆರ್ಗ್ಯಾನಿಕ್, ಒಂದು ಇನ್ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ವಿಧಾನದಲ್ಲಿ ಅಂದ್ರೆ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಸೊಪ್ಪನ್ನೇ ಫಾರ್ ಎಕ್ಸಾಂಪಲ್ ಸೊಪ್ಪನ್ನೇ ತಗೊಳ್ಳೋಣ. ಸೊಪ್ಪನ್ನೆಲ್ಲ ಏನ್ ಮಾಡ್ತಾರೆ, ನ್ಯೂಟ್ರಿಯೆಂಟ್ ರಿಚ್ ಲಿಕ್ವಿಡ್ ಅಲ್ಲಿ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಥರ್ಮಾಕೋಲ್ ಏನಿರುತ್ತೆ, ಥರ್ಮಾಕೋಲ್ ಮೇಲೆ ಹಾಕ್ಬಿಟ್ಟು ಸೊಪ್ಪನ್ನ ನೆಟ್ಬಿಟ್ಟು ಅದ್ರ ಮೇಲೆ ನಾಟಿ ಮಾಡಿ ಅದ್ರ ಮೇಲೆ ತೇಲ್ ಬಿಟ್ಬಿಡ್ತಾರೆ. ಕೆಳಗಡೆ ನಿಮ್ಗೆ ನ್ಯೂಟ್ರಿಯೆಂಟ್ ರಿಚ್ ಲಿಕ್ವಿಡ್ ಇರುತ್ತೆ, ಆ ಲಿಕ್ವಿಡ್ ನ ತಗೊಳುತ್ತೆ, ಗಿಡ ಬೆಳೀತಿರುತ್ತೆ. ಸೊ ಆ ತರ ಇದು. 2ನೇದು ಬಂದ್ಬಿಟ್ಟು ನಿಮ್ಗೆ ಸ್ಪ್ರೇಯರ್ ಮೂಲಕ ಗಿಡಗಳಿಗೆ ಸ್ಪ್ರೇ ಮಾಡ್ತಾರೆ.
ಓಕೆ, ಅದರಲ್ಲಿ ವರ್ಟಿಕಲ್ ಹೈಡ್ರೋಫೋನಿಕ್ಸ್ ಅಂತ ಇದೆ, ಒಂದ್ರ ಮೇಲೆ ಒಂದು ಹಾಕೋಬಹುದು, ಸ್ಟ್ರೈಟ್ ಪೈಪ್ ತರ ಮಾಡಬಹುದು. ಸೊ ದೇರ್ ಆರ್ ಡಿಫ್ರೆಂಟ್, ಆಲ್ ಟುಗೆದರ್ ಡಿಫ್ರೆಂಟ್ ಲೆವೆಲ್ಸ್. ಇನ್ನು ಇದು ಬಿಟ್ಟು ಆಕ್ವಾಪೋನಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಆರ್ಗ್ಯಾನಿಕ್ ಇದೆ ಗಣೇಶ. ಆಕ್ವಾಪೋನಿಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮೀನ್ನ ಸಾಕ್ತಿರ್ತಾರೆ. ಮೀನ್ ಯೂಶುವಲಿ ನ್ಯೂಟ್ರಿಯೆಂಟ್ ರಿಚ್ ವೇಸ್ಟ್ ಅನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ನ್ಯೂಟ್ರಿಯೆಂಟ್ ರಿಚ್ ವೇಸ್ಟ್ ನ ಸೇಮ್ ಇದೇನೆ, ನೀವು ಹೆಂಗ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಹೈಡ್ರೋಫೋನಿಕ್ಸ್ ಸಿಸ್ಟಮ್ ಅಲ್ಲಿ ನಾನು ಏನ್ ಹೇಳಿದೆ ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡ್ದಲ್ಲ, ಹಂಗೆ ಗಿಡಗಳಿಗೆ ಇದನ್ನ ಪ್ರೊವೈಡ್ ಮಾಡ್ತಾರೆ. ಇದ್ರಲ್ಲಿ ಯಾವ್ದೇ ಅಂತ ಕೆಮಿಕಲ್ ಗೊಬ್ಬರನ ಉಪಯೋಗಿಸಲ್ಲ, ಬರೀ ಮೀನು ಪ್ರೊಡ್ಯೂಸ್ ಮಾಡಿರೋಂತ ವೇಸ್ಟ್ ನೇ ಡೈರೆಕ್ಟ್ ಆಗಿ ಗಿಡಗಳಿಗೆ ಬಿಡ್ತಾರೆ. ಸೊ ಅದ್ರಲ್ಲೂ ನಿಮಗೆ ಗಿಡಗಳು ಬೆಳ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಬೇಸಿಕ್ ಆಫ್ ನಾನು ಹೇಳಿದ್ದು ಹೈಡ್ರೋಫೋನಿಕ್ಸ್ ಅಂಡ್ ಸಾಯಿಲ್ಲೆಸ್ ಕಲ್ಟಿವೇಶನ್. ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ಜನ ಎಲ್ಲಿ? ನಾನು ಟ್ರೈ ಮಾಡ್ತಾ ಇದ್ದೀನಿ ಗಣೇಶ, ಮನೇಲಿ ಒಂದು ಹೈಡ್ರೋಫೋನಿಕ್ಸ್ ಸಿಸ್ಟಮ್ ನಾನೇ ಹಾಕಿ ಒಂದು ಪ್ಲಾನ್ ಮಾಡಿ ಒಂದು ಸಣ್ಣದಾಗಿ ಬೆಳೆಯೋಣ ಅಂತ. ತೀರಾ 50% ಅಲ್ಲ, 10x10 ಅಲ್ಲ, ಜಸ್ಟ್ ನಮ್ ಮನೆಗ್ ಬೇಕಾಗಿರೋಂತ ಧನಿಯಾ, ಸೊಪ್ಪು ಮತ್ತೆ ಟೊಮೆಟೊ ಬೆಳ್ಕೊಳ್ಳೋಣ ಸ್ಟಾರ್ಟಿಂಗ್ ಗೆ ಅಂತ ಒಂದು 4 ಲೆಂತ್ ಪೈಪ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀನಿ. ಮೈಟ್ ಬಿ ಇದನ್ನ ಒಂದು ವಿಡಿಯೋ ಮಾಡಿ ಹಾಕೋಣ. ಸರಿ, ನೀವು ಒಂದ್ ಕೆಲಸ ಮಾಡಿ, ನೀವು ಇದಕ್ಕೆ ಕಂಟೆಂಟ್ ಹೆಂಗ್ ಮಾಡ್ಬೇಕಂದ್ರೆ ರಾಜೇಂದ್ರ, ನೀನ್ ಶಾಪಿಂಗ್ ಸ್ಟಾರ್ಟ್ ಮಾಡ್ತೀಯಲ್ಲ, ಅಲ್ಲಿಂದಾನೆ ನೀನು ಒಂದ್ ಬಿಟ್ಟು ನೀನು ರೆಕಾರ್ಡ್ ಮಾಡ್ಕೊಂಡಿರು. ಅಂದ್ರೆ ನಾನೀಗ ಶಾಪಿಂಗ್ ಮಾಡಿದೀನಿ, ಇಲ್ಲಿ ನಾನು ಇದು ತಗೊಂಡಿದ್ದೀನಿ ಅಂದ್ರೆ ಯು ಥಿಂಕ್ ಆಫ್ ಇಟ್, ನಾವು ಇದನ್ನ ಒಂದ್ ದಿನ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ. ಮೇ ಬಿ ಮೇ ನಾಟ್ ಬಿ, ಬಟ್ ಎಲ್ಲಾ ಸ್ಟೇಜ್ ಅಲ್ಲೂ ಯು ಥಿಂಕ್ ಆಫ್ ಇಟ್, ನಾವು ಇದನ್ನ ಒಂದಿನ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ. ಆಮೇಲೆ ನೀನು ಧನಿಯಾ ಬೆಳೆದು ಆ ದಿನ ನನ್ಗೆ 2 ಧನಿಯಾ ಕೊಟ್ಟು ಬಾರೋ ದಾಲ್ ಮಾಡ್ಕೊ ಅಂತ ಹೇಳಿದ್ರೆ, ಮೇ ಬಿ ಆ ದಿನ ನಾವು ಆ ಕಂಟೆಂಟ್ ನೆಲ್ಲ ಒಟ್ಟು ಮಾಡ್ಬಿಟ್ಟು ರಿಲೀಸ್ ಮಾಡೋಣ. ಡೆಫಿನೆಟ್ಲಿ ಯಾರಿಗೂ ಇಂಟ್ರೆಸ್ಟ್ ಇರುತ್ತೆ, ಮನೆ ಹತ್ರ ಸುಮ್ನೆ ಗಿಡ ಬೆಳೆಸ್ತಿರ್ತಾರೆ, ಮಣ್ಣು ಚೇಂಜ್ ಮಾಡ್ತಿರ್ಬೇಕು, ಪ್ರಾಬ್ಲಮ್ ಇರುತ್ತೆ. ಸೊ ಮೇ ಬಿ ಇಟ್ ವಿಲ್ ಹೆಲ್ಪ್ ಯಾರಿಗಾದ್ರು. ಡೆಫಿನೆಟ್ಲಿ ಗಣೇಶ, ಮಾಡೋಣ ಇದೊಂದು. ಸೊ ದಿಸ್ ಈಸ್ ಆಲ್ ಅಬೌಟ್ ಸಾಯಿಲ್ಲೆಸ್ ಕಲ್ಟಿವೇಶನ್. ಇನ್ನು ಡಿಫ್ರೆಂಟ್ ವೆರೈಟೀಸ್ ಇದೆ. ಸೊ ಇಟ್ ವಿಲ್ ಬಿ ವೆರಿ ಲೆಂತಿ. ಆಮೇಲೆ ಇದನ್ನ ಕಮರ್ಷಿಯಲ್ ಸ್ಕೇಲ್ಗೂ ತಗೊಂಡೋಗ್ಬೇಕು ಅಂತ ಜನ ನೋಡ್ತಿದ್ದಾರೆ. ಬಟ್ ಮೈ ಫೈನಲ್ ಐಡಿಯಾ ಇಸ್ ಟು ಟೇಕ್ ಟು ಕಮರ್ಷಿಯಲ್ ಲೆವೆಲ್. ನೋಡೋಣ ಎಲ್ಲಿವರೆಗೂ ಸಕ್ಸಸ್ ಆಗ್ತೀವಿ. ಇದು ವಯಬಲ್, ಅದಕ್ಕೋಸ್ಕರ ಮನೆಯಲ್ಲಿ ಒಂದು 4 ಲೆಂತ್ ಪೈಪಲ್ಲಿ ಬೆಳಿತಾರೆ ಅದನ್ನ. ಗುಡ್, ಥ್ಯಾಂಕ್ ಯು. ಇದು ಕಾನೂನು ಮತ್ತು ಜೀವನದಲ್ಲಿ ಲೈಫ್ ಅನ್ನ ಟಚ್ ಮಾಡುವಂತ ಒಂದು ಅಟೆಂಪ್ಟ್. ಮೇ ಬಿ ಬೇಸಿಕ್ ಅಂತ ಕಾಣಿಸುತ್ತೆ. ಟ್ರಾವೆಲ್ ಶುರು ಮಾಡಿದ್ದಾರೆ, ರಾಜೇಂದ್ರ ಸಹ ಇವತ್ತು ಎಜುಕೇಶನ್ ತಗೊಂಡಿದ್ದಾರೆ, ಅಟೆಂಪ್ಟ್ ಮಾಡ್ತಾರೆ. ನಮ್ಗೆ ಇನ್ ಕೇಸ್ ನಾವು ಇಷ್ಟೇ ಕಮಿಟ್ಮೆಂಟ್ ಇಟ್ಕೊಂಡು ಎಲ್ಲಾ ಸ್ಟೇಜ್ ಅಲ್ಲಿ ಎಲ್ಲದಕ್ಕೂ ಇಂಟ್ರೆಸ್ಟ್ ಮುಖ್ಯ. ಹೌದು, ಇಂಟ್ರೆಸ್ಟ್ ಚೆನ್ನಾಗಿದ್ರೆ ಇಂಟೆಂಟ್. ಸೊ ಹಾಗಿದ್ರೆ ಒಂದಿನ ಡೆಫಿನೆಟ್ಲಿ ಅದನ್ನ ನಿಮ್ ಮುಂದೆ ತರ್ತೀವಿ. ನೀವು ಮಧ್ಯೆ ಮೆಸೇಜ್ ಹಾಕಿ ಕೇಳಿ, ಏನಾದ್ರು ಮಾಡ್ತಿದ್ರ ಗುರು ಅಥವಾ ಮರ್ತೋಗ್ಬಿಟ್ರ ಅಂತ ಹೇಳಿ. ಆಗ ನಮಗೂ ಪಿಂಗ್ ಆಗ್ತಿರತ್ತೆ. ಆಗ ನಾನು ರಾಜೇಂದ್ರ ಚಿತ್ತಾ ಇರ್ತೀನಿ, ಅಣ್ಣ ಏನಾಯ್ತು ಅಂತ ಹೇಳಿ. ಈ ಬಿಸಿ ಲೈಫ್ ಅಲ್ಲಿ ನಾವ್ ಏನ್ ಮಾಡ್ತಿರ್ತೀವಿ ನಮ್ಗೆ ಗೊತ್ತಿಲ್ಲ. ಮುಂದಿನ ವಾರದಲ್ಲಿ ಇದು ಮರ್ತೇ ಹೋಗಿರ್ಬೋದು. ಸೊ ಎಲ್ರು ಕೇಳಿ ದಯವಿಟ್ಟು. ಸೊ ನಾವು ಮಾಡೋಣ. ಸರಿ, ವಿಡಿಯೋ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ. ಇದನ್ನ ನಾನು ಯಾವ ವಿಡಿಯೋದಲ್ಲಿ ಹೇಳಲ್ಲ. ಡೆಫಿನೆಟ್ಲಿ ನಾಟ್. ಇಂಟ್ರೆಸ್ಟ್ ಇದ್ದವ್ರು ನೋಡ್ತಾರೆ. ಅಲ್ಲ, ನಾನು ಹೇಳಲ್ಲ ಆಕ್ಚುಲಿ, ಇವತ್ತು ಹೇಳಿದೆ ಅಲ್ಲ. ಪಾಸ್ ಮಾಡಿ ನೋಡೋಣ. ಓಕೆ, ವಿತ್ ದಟ್ ಟೇಕಿಂಗ್ ಆಫ್. ಗುಡ್ ನೈಟ್. ನಮ್ಗೆ ನೀವು ಯಾವತ್ತು ಎಷ್ಟೊತ್ತಿ ನೋಡ್ತಾ ಇದ್ರೆ ಗೊತ್ತಿಲ್ಲ, ನಮ್ಗಂತೂ ರಾತ್ರಿ ಆಗ್ತಾ ಇದೆ. ಬೈ, ನೋ ಮಿಸ್ಸಿಂಗ್.